ಹಲೋ ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಟ್ರೆಂಡಿ ಏಂಜಲ್ ಕಿಚನಿಗೆ ಸ್ವಾಗತ. ನಾನು ನಿಮ್ಮ ಸ್ತುತಿ ಕೃಷ್ಣರಾಜ್. ನಾನಿವತ್ತು ನಿಮಗೆ ರಾಗಿ ಹಾಗೆ ರವೆ ಎರಡನ್ನೂ ಹಾಕಿ ಯಾವ ರೀತಿಯಾಗಿ ಇಡ್ಲಿ ಮಾಡ್ಕೋಬಹುದು ಅಂತ ತೋರಿಸ್ಕೊಳ್ಳೋಣ ಅಂತಲೇ ಬನ್ನಿ ನೋಡುವ. ಇದು ಸಿಂಪಲ್ ಆಗಿ ಮಾಡ್ಬೋದು, ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬಹುದು. ಅಂದರೆ ನೀವು ಬೆಳಿಗ್ಗೆ ಲೇಟಾಗಿ ಇದ್ದರೆ ಎಲ್ಲ ಟಿಫಿನ್ನಿಗೆ ಅಥವಾ ಬೆಳಿಗ್ಗೆ ತಿಂಡಿ ಕೂಡ ಈಸಿಯಾಗಿ ಮಾಡ್ಕೋಬೋದಂತಹ ಒಂದು ಇಡ್ಲಿ ರೆಸಿಪಿ. ಮೊದಲಿಗೆ ಒಂದು ಪ್ಯಾನಿಗೆ 2 ಚಮಚದಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1 ಚಮಚದಷ್ಟು ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, ಅರ್ಧ ಚಮಚದಷ್ಟು ಜೀರಿಗೆ, ಆಮೇಲೆ 1 ಚಮಚದಷ್ಟು ಸಾಸಿವೆ. ನೀವು ಕೆಂಪು ಮೆಣಸು ಕೂಡ ಹಾಕ್ಕೊಳ್ಬೋದು ಚಿಕ್ಕ ಕಟ್ ಮಾಡಿ, ಅಥವಾ ಆಮೇಲೆ ನೀವು ಹಸಿಮೆಣಸಿನಕಾಯಿ ಹಾಕ್ಕೊಳ್ತೀರಾ ಅಂತಂದರೆ ಕೆಂಪು ಮೆಣಸು ಸ್ಕಿಪ್ ಕೂಡ ಮಾಡ್ಕೋಬೋದು. ಆಮೇಲೆ ಒಂದು ಸ್ವಲ್ಪ ಕರಿಬೇವು ಚಿಕ್ಕ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದಾರೆ. ಈ ಥರ ಚಿಕ್ಕ ಕಟ್ ಮಾಡಿ ಹಾಕೋದ್ರಿಂದ ಯಾರು ಕೂಡ ಸಪ್ರೇಟಾಗಿ ಅದನ್ನು ತೆಗೆದಿಡಲ್ಲ. ಹಾಗೆ ಕರಿಬೇವು ತಿಂದರೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಅಂತ. ಈ ಥರ ಎಲ್ಲ ಒಗ್ಗರಣೆಗೆ ಬೇಕಾಗಿರೋಂಥ ಎಲ್ಲ ಐಟಮ್ ಹಾಕಿದ ಮೇಲೆ ಒಂದು 2 ನಿಮಿಷ ನೀಟಾಗಿ ಇದನ್ನು ಹುರ್ಕೊಳ್ತಾ ಇದ್ದಾನೆ. ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಎರಡೂ ಕೂಡ ಹೊಂಬಣ್ಣ ಬರಬೇಕು, ಅಲ್ಲಿ ತನಕ ಇದನ್ನು ನೀಟಾಗಿ ಹುರ್ಕೊಳ್ಬೇಕು. ಆಮೇಲೆ 1 ಕಪ್ ಆಗುವಷ್ಟು ಚಿಕ್ಕ ತರಿಯ ರವೆ ಏನು ಬರುತ್ತೆ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ದೊಡ್ಡ ತರಿಯ ರವೆ ಯೂಸ್ ಮಾಡಿದ್ರೆ ಅಷ್ಟು ನೀಟಾಗಿ ಬರಲ್ಲ, ಅದಕ್ಕೋಸ್ಕರ ಚಿಕ್ಕ ತರಿ ಏನು ಬರುತ್ತೆ ರವೆ ಅದನ್ನು ಹಾಕ್ಕೊಂಡು ಒಂದು 5 ನಿಮಿಷ ಮಧ್ಯಮ ಉರಿಯಲ್ಲಿಟ್ಟು ನೀಟಾಗಿ ಇದನ್ನು ಹುರ್ಕೊಳ್ಬೇಕು. ಆ ಒಗ್ಗರಣೆ ಜೊತೆ ರವೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು, ಅಲ್ಲಿ ತನಕ ಆದರೂ ಕೂಡ ಇದನ್ನು ಹುರ್ಕೊಳ್ಬೇಕು. ಈ ಥರ ಹುರ್ಕೊಳ್ಳೋದ್ರಿಂದ ನೀಟಾಗಿ ಹಾಗೆ ತುಂಬಾ ಸಾಫ್ಟಾಗಿ ಕೂಡ ಇಡ್ಲಿ ಬಂದ್ಬಿಡುತ್ತೆ. ಈ ಥರ ನೀಟಾಗಿ ಹುರ್ಕೊಂಡು ಆದಮೇಲೆ ನಾವು ಇಡ್ಲಿ ಹಿಟ್ಟು ಯಾವುದರಲ್ಲಿ ಮಾಡ್ತೇವಲ್ಲ ಅದೇ ಪಾತ್ರೆಗೆ ಹುರಿದಿರುವಂತಹ ರವೆ ಮಿಕ್ಸ್ ಏನಿದೆ ಅದನ್ನೆಲ್ಲವನ್ನು ಕೂಡ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಆದಮೇಲೆ ಇದಕ್ಕೆ 1 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಬ್ರ್ಯಾಂಡಿನ ರಾಗಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು. ಆಮೇಲೆ 1 ಚಿಕ್ಕ ಕಟ್ ಮಾಡಿರುವಂತಹ ಈರುಳ್ಳಿ, 2 ಚಮಚದಷ್ಟು ಗೋಡಂಬಿ ಬೀಜ ಅದನ್ನು ಕೂಡ ಚಿಕ್ಕ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದಾರೆ. ನೀವು ಇಡೀ ಕೂಡ ಹಾಕ್ಕೊಳ್ಬೋದು ಅಥವಾ ಈ ಥರ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಆಮೇಲೆ 1 ಹಸಿಮೆಣಸಿನಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ 2 ಚಮಚದಷ್ಟು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1 ಕಪ್ ಆಗುವಷ್ಟು ಮೊಸರು. ಹುಳಿ ಮೊಸರು ಇತ್ತು ಅಂತಂದರೆ ಅದನ್ನೇ ಹಾಕ್ಕೊಳ್ಳಿ, ಅಥವಾ ಮಜ್ಜಿಗೆ ಇತ್ತು ಅಂತಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ನೀವು ಮಜ್ಜಿಗೆ ಹಾಕಿದರೆ ಆಮೇಲೆ ನೀರು ಸೇರಿಸೋ ಅವಶ್ಯಕತೆ ಇಲ್ಲ. ನೀವು ಗಟ್ಟಿ ಮೊಸರು ಹಾಕಿದರೆ ಸ್ವಲ್ಪ ನೀರು ಸೇರಿಸ್ಕೋಬೇಕಾಗತ್ತೆ. ಈ ಥರ ಮೊಸರೆಲ್ಲ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ನೀವು ಹಬ್ಬ ಹರಿದಿನಗಳಲ್ಲಿ ಮಾಡ್ತೀರಾ ಅಥವಾ ನೀವು ಉಪವಾಸ ಏನಾದರೂ ಮಾಡ್ತಿದ್ರೆ ನೀವು ಈ ರೆಸಿಪಿನ ಟ್ರೈ ಮಾಡೋದಿದ್ರೆ ಈರುಳ್ಳಿಯನ್ನು ಸ್ಕಿಪ್ ಮಾಡಿ, ಅದರ ಬದಲು ನೀವು ಯಾವುದಾದ್ರೂ ತರಕಾರಿ ಕ್ಯಾರೆಟು ಏನಾದರೂ ಕೂಡ ಹಾಕ್ಕೊಳ್ಬೋದು ಈ ಇಡ್ಲಿ ಮಾಡುವಾಗ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಮೊದಲೇ ಹೇಳಿದಾಗೆ ಮಜ್ಜಿಗೆ ಹಾಕಿದರೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಮೊಸರು ಹಾಕಿರೋದ್ರಿಂದ ನಾನು ಇಲ್ಲೊಂದು 1/4 ಕಪ್ ಆಗುವಷ್ಟು ನೀರು ಹಾಕಿ ಚೆನ್ನಾಗಿ ಗಂಟಿಲ್ಲ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈ ಥರ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಬಿಡಬೇಕು. ಅಂದರೆ ರವೆ ಎಲ್ಲ ನೀಟಾಗಿ ಮೊಸರಲ್ಲಿ ನೆನೆಬೇಕು, ಅಲ್ಲಿ ತನಕ ಇದನ್ನು ಬಿಡಬೇಕು. ನೀವು ಟೈಮ್ ಇಲ್ಲ ಅಂತಾರೆ ಒಂದು 1/4 ಗಂಟೆಯಲ್ಲಿ ಮಾಡ್ತೀರಾ ಅಂತಾದರೆ ನೀವು ಒಂದು ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ ಹಾಕಿದರೆ ನೀಟಾಗಿ ಹಾಗೆ ಸಾಫ್ಟಾಗಿ ಬರುತ್ತೆ ಇಡ್ಲಿ. ಅದಕ್ಕೋಸ್ಕರ ನಾನಿಲ್ಲಿ ಬೇಕಿಂಗ್ ಸೋಡಾ ಹಾಕ್ಕೊಳ್ತೇನೆ. ನೀವು ಬೇಡ ನಿಮ್ಮ ಹತ್ರ ಟೈಮ್ ಇತ್ತು ಅಂತಂದರೆ ಒಂದು ಅರ್ಧ ಗಂಟೆ 3/4 ಗಂಟೆ ಇಟ್ಟು ಬೇಕಿಂಗ್ ಸೋಡಾವನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು. ಆಮೇಲೆ ಒಂದ್ಸಲ ಬೇಕಿಂಗ್ ಸೋಡಾ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ಇದು ಮಾಡಿ. ಆಮೇಲೆ ನೀವು ಕನ್ಸಿಸ್ಟೆನ್ಸಿಯನ್ನು ಸ್ವಲ್ಪ ಇನ್ನೂ ದಪ್ಪ ಇತ್ತು ಅಂತಂದರೆ ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಬೋದು. ಆಮೇಲೆ ಮಾಮೂಲಿ ಇಡ್ಲಿ ಯಾವ ರೀತಿ ಮಾಡ್ತೀರ ಅಂದರೆ ನೀವು ಪಿಂಗಾಣಿ ಅಥವಾ ಗ್ಲಾಸು ಅಥವಾ ಇಡ್ಲಿ ಸ್ಟ್ಯಾಂಡ್ ಯಾವುದರಲ್ಲಿ ಮಾಡ್ತಿರೋದಕ್ಕೆಲ್ಲ ನೀಟಾಗಿ ಒಂದ್ಸಲ ಎಣ್ಣೆ ಸವರಿ ಮಾಡಿರುವಂಥ ಹಿಟ್ಟನ್ನು ಹಾಕ್ಕೊಂಡ್ರೆ ಆಯಿತು. ಈ ಥರ ಹಾಕಿದ ಮೇಲೆ ಒಂದು 15ರಿಂದ 20 ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು, ಸ್ಟೀಮ್ ಮಾಡಬೇಕು. ಸ್ಟೀಮ್ ಮಾಡುವಾಗ ಕೂಡ ಹಾಗೆ ತುಂಬ ಬಿಸಿ ನೀರು ನೀವು ಮಾಡಿದ್ದೀರಾ, ನೀರು ಸರಿಯಾಗಿ ಕುದೀತಾ ಇದ್ದರೆ ನೀವು ಒಂದು 15 ನಿಮಿಷ ಇಟ್ಟರೆ ಸಾಕಾಗುತ್ತೆ. ನೀರು ಕುದಿಲಿಲ್ಲ ಸ್ವಲ್ಪ ಬಿಸಿ ಆದದಷ್ಟೇ ಅಂತಂದರೆ ನೀವು ಒಂದು 20 ನಿಮಿಷ ಇಟ್ಕೊಳ್ಬೇಕಾಗತ್ತೆ. ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕೂಡ ಮಾಡ್ಕೋಬೋದು ಈ ಇಡ್ಲಿನ. ಮಧ್ಯಮ ಉರಿಯಲ್ಲಿ ಏನು ಬೇಡ, ಹೈ ಫ್ಲೇಮಲ್ಲಿ ಇಟ್ಟು ಒಂದು 15ರಿಂದ 20 ನಿಮಿಷ ಬೇಯಿಸ್ಕೊಳ್ಬೇಕು. ಆಮೇಲೆ ಮುಚ್ಚಳ ತೆಗೆದು ಒಂದು 5 ನಿಮಿಷ ಬಿಡಬೇಕು, ಅದರಲ್ಲಿರೋ ಸೆಕೆ ಎಲ್ಲ ಹೋಗಲಿ ಅಂತ. ಆವಾಗ ಅದು ನೀಟಾಗಿ ಕೈಯಲ್ಲಿ ಉಲ್ಟಾ ಮಾಡಿದರೆ ಬೌಲಿಂದ ನೀಟಾಗಿ ಬರುತ್ತೆ ಇಡ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಸಾಫ್ಟಾಗಿ ರಾಗಿ ರವಾ ಇಡ್ಲಿ ಹೇಗೆ ಮಾಡೋದು ಮನೆಯಲ್ಲಿ ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಮತ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.